ಯಾರು ಹೇಳಿದ್ರಿ? ಸುಮ್ಮನೆ ಯಾರೋ ಹೇಳಿದ್ದನ್ನ ನಾವು ಈಗ ಬಿಜೆಪಿ ಅವರು ಹೇಳ್ತಾರೆ. ನಿನ್ನೆ ನೋಡಿದೆ ಸ್ಟೇಟ್ಮೆಂಟ್. ಅವ್ರ ಪಕ್ಷದಲ್ಲಿ ಇರುವಂತ ಬೆಂಕಿಯನ್ನ ಫಸ್ಟ್ ಆರಿಸ್ಕೊಳ್ಳಿ ಸ್ವಾಮಿ. ನಮ್ಮ ಪಕ್ಷದಲ್ಲಿ ಯಾವುದೇ ಅಂತದ್ದು ಯಾವುದೇ ಇಲ್ಲ. ಇವ್ರಿಗೆ ಹೆಂಗ್ ಗೊತ್ತ್ರಿ AICC ನಲ್ಲಿ ಏನಾಗ್ತಾ ಇದೆ ಅಂತ? ಇವ್ರಿಗೆ ಹೆಂಗ್ ಗೊತ್ತು ಖರ್ಗೆ ಸಾಹೇಬ್ರ ಹತ್ರ ಏನ್ ಚರ್ಚೆ ಮಾಡಿದಾರೆ ಅಂತ? ನನ್ಗೆ ಗೊತ್ತಾಗಲ್ವಾ? ಮುಂಚೆ ಹೌದಪ್ಪ ಹೈಕಮಾಂಡ್ ಅಲ್ಲಿ ಏನ್ ನಡೀತಾ ಇದೆ ಅಂತ ನಾನು ಹೇಳಿದ್ರೆ ನಂಬ್ತಾ ಇದ್ರಿ ನೀವು. ಅಟ್ಲೀಸ್ಟ್ ಇವಾಗ ಒಂದು 30% ಅಂತ ಗೊತ್ತಲ್ಲ ನನಗೆ ವೈಯಕ್ತಿಕವಾಗಿ. ಅಂಥದ್ದು ಯಾವುದೇ ರೀತಿಯಾದಂಥ ಬ್ರೇಕು ಮಾನ್ಯ PCC ಅಧ್ಯಕ್ಷರು ಹಾಕಿಲ್ಲ. ವರಿಷ್ಠರು ಬಂದು ಈ ಸಭೆಗಳಲ್ಲಿ ಕೂಡ ಚರ್ಚೆ ಮಾಡ್ತಾರೆ ಅಂತ ಹೇಳಿದ್ದಾರೆ ಅಷ್ಟೇ. ಅದನ್ನ ಅಧಿಕೃತವಾಗಿ ಪತ್ರದ ಮುಖಾಂತರ ಮಾನ್ಯ ಪರಮೇಶ್ವರ್ ಸಾಹೇಬರು ಎಲ್ಲರಿಗೂ ಅದ ಸಂದೇಶವನ್ನ ತಲುಪಿಸಿದ್ದಾರೆ. ಇದು ಕದ್ದಿ ಮುಚ್ಚಿ ಏನಾಗ್ತಾ ಇದೆ? ಕುಮಾರಸ್ವಾಮಿ ಅವರು ಈಗ ಮತ್ತೊಂದು ಗಂಭೀರ ಆರೋಪ ಮಾಡಿದ್ದಾರೆ. ರೇಟ್ ಫಿಕ್ಸ್ ಆಗಿದೆ, ಒಂದೊಂದು ಸಹಿಗೂ ಕೂಡ ರೇಟ್ ಆಗ್ತಿದೆ. ಪೆನ್ ಡ್ರೈವ್ ಇಲ್ಲ ನನ್ನ ಹತ್ರ, ಬರ್ಲಿ ಅದನ್ನು ಒಂದು ಪೆನ್ ಡ್ರೈವ್ ಸರ್ಕಾರಕ್ಕೆ ಜಾತಿ ಗಣತಿ ವರದಿ ಮಂಡನೆ ಮಾಡಬೇಕು ಅಂತ ಚರ್ಚೆ ಆಗಿದೆ. ಎರಡು ಪ್ರಬಲ ಸಮುದಾಯಗಳು ಅಬ್ಜೆಕ್ಟ್ ಮಾಡ್ತಾ ಇದ್ದಾರೆ. ಇದು ಕ್ಯಾಬಿನೆಟ್ ಹೇಗೆ ಹ್ಯಾಂಡಲ್ ಮಾಡ್ತಿರತಕ್ಕಂಥ ಸಹಜ ಅನುಮಾನ. ನೋಡಿ, ಫಸ್ಟ್ ಆಫ್ ಆಲ್ ಆ ಸರ್ವೆನಲ್ಲಿ ಅದು ಜಾತಿ ಗಣತಿ ಸರ್ವೆ ಅಲ್ಲ, ಅದು ಸಮೀಕ್ಷೆ. ಅದು ಸಾಮಾಜಿಕ ಮತ್ತು ಆರ್ಥಿಕವಾಗಿ ಯಾವ್ಯಾವ ಸಮುದಾಯಗಳು ಹಿಂದುಳಿಕೆ ಇದೆ ಅಂದ್ಬಿಟ್ಟು ಅದು ಒಂದು ಸಮೀಕ್ಷೆ ನಡೆದು. ದಯವಿಟ್ಟು ಅದಕ್ಕೆ ಮತ್ತು ಸೆನ್ಸಸ್ಸಿಗೆ ಕನ್ಫ್ಯೂಸ್ ಮಾಡ್ಕೊಂಡು ಹೋಗ್ತಾರೆ. ಅದರಲ್ಲಿ ಏನಿದೆ ಅಂತ ಇನ್ನೂ ನಮ್ಗೆ ಗೊತ್ತಿಲ್ಲ. ಪ್ಲೇಸ್ ಆಗಲಿ, ಕ್ಯಾಬಿನೆಟ್ ಮುಂದೆ ಪ್ಲೇಸ್ ಆಗಲಿ, ಚರ್ಚೆ ಆದಮೇಲೆ ನಾವು ಅದನ್ನು ಏನು ಮಾಡ್ಬೋದು, ಹೇಗೆ ಮಾಡ್ಬೋದು ಅಂತ ನಾವು ನೋಡೋಣ. ಆತಂಕ ಯಾಕೆ ನೋಡಿ, ಅದರಲ್ಲಿ ಏನಿದೆ ಅಂತಾನೆ ಗೊತ್ತಿಲ್ಲ ಅಂದರೆ ಆತಂಕ ಪಡಬೇಕಾಗಿದ್ದಿಲ್ಲ. ಬರಲಿ, ಅದಾದ್ಮೇಲೆ ನೋಡಿ, ಯಾವುದೇ ನಿಯಮವನ್ನು ತರೋದಿರ್ಬೋದು, ಯೋಜನೆಯನ್ನು ತರೋದಿರ್ಬೋದು, ಅಥವಾ ನೀತಿಗಳನ್ನು ನಾವು ಮಾಡ್ತಾ ಇರ್ಬೋದು, ವಿತೌಟ್ ಕನ್ಸಲ್ಟೇಷನ್ ಯಾವುದೂ ಆಗೋದಿಲ್ಲ. ಆ ಸಮುದಾಯದ ಹಿರಿಯರ ಬಗ್ಗೆ ಚರ್ಚೆ ಮಾಡ್ತಾರೆ, ಸಮುದಾಯಗಳ ಜೊತೆ ಚರ್ಚೆ ಮಾಡ್ತಾರೆ, ಸರ್ಕಾರದಲ್ಲಿ ಚರ್ಚೆ ಆಗುತ್ತೆ, ಸದನದಲ್ಲಿ ಚರ್ಚೆ ಆಗುತ್ತೆ. ಯಾಕಷ್ಟು ಆತಂಕ ಪಡ್ತಾ ಇದ್ದಾರೆ? ಏನಾದರೂ ಲೋಪಗಳಿದೆ, ಆ ಲೋಪಗಳು ತಿದ್ದಕ್ಕೆ ಅವಕಾಶ ಇದೆಯಾ ಇಲ್ಲ ಅದು ನೋಡಬೇಕು. ಮೊದಲನೇದಾಗಿ ನಾವು ಅದನ್ನ ಸಾರಾಸಗಟವಾಗಿ ತಿರಸ್ಕಾರ ಯಾಕೆ ಮಾಡ್ತಾ ಇದೀವಿ? ಅದರಲ್ಲಿ ಏನಿದೆ ಅಂತಲೇ ಗೊತ್ತಿಲ್ಲ ಅಲ್ಲ. ಬರಲಿ, ಬಂದ ಮೇಲೆ ಸಮೀಕ್ಷೆನಲ್ಲಿ ಏನಿದೆ, ಅದು ಸರಿನಾ ತಪ್ಪ, ಅದು ಯಾವ ರೀತಿ, ಅದು ಯಾವ ಮಾನದಂಡಗಳ ಮೇಲೆ ಈ ಅಂಕಿಅಂಶಗಳು ಕೊಟ್ಟಿದ್ದಾರೆ ಅಂತ ನೋಡೋಣ. ವಾಟ್ ಇಸ್ ದ ಹರಿ? ನೋಡಿ, ಅವ್ರಿಗೇನು ಮಾಹಿತಿ ಇದೆ ನನಗೆ ಗೊತ್ತಿಲ್ಲ, ನನಗೂ ಮಾಹಿತಿ ಇಲ್ಲ ಇದ್ರ ಬಗ್ಗೆ. ನಾನು ಹೇಳ್ದಂಗೆ ಒಂದು 4-5 ಜನ ವರಿಷ್ಠರಿಗೆ ಅಷ್ಟೇ ಗೊತ್ತಿದೆ. ಅವ್ರು ಬಿಟ್ಟೆ ಬೇರೆ ಯಾರು ಚರ್ಚೆ ಮಾಡಿದ್ರು ಕೂಡ ಇದು ಅಪ್ರಸ್ತುತ. ಸಿಂಪಲ್ ಆಸ್ ದಟ್. ಅರೆ, ನಾನು ಹೇಳಿದ್ದೀನಲ್ಲ ಸರ್, ಅದ್ರದ್ದು ಏನಾದರೂ ಸಾಕ್ಷಿಗಳಿದ್ರೆ ಮಾನ್ಯ ಕುಮಾರಸ್ವಾಮಿ ಅವರು ಈಗ ಕೇಂದ್ರ ಸಚಿವರಾಗಿದ್ದಾರೆ, ಮೋದಿ ಅವರ ಪ್ರತಿನಿಧಿ ಆಗಿದ್ದೀರಾ. ನೀವೇನೇ ಮಾತಾಡಬೇಕಾದ್ರೂ ಸ್ವಲ್ಪ ತೂಕ ಇರಬೇಕು. ಏನಾದರೂ ಸಾಕ್ಷಿ ದಾಖಲೆ 60, 70, 100% ಇದೆಯೋ, ನೀವು ದಾಖಲೆಗಳು ಕೊಟ್ಟು ಮಾತಾಡಿದ್ರೆ ನಾವು ನಂಬೋದು. ನಾವು ಕೂಡ ಹೌದಪ್ಪ ಚರ್ಚೆಗೆ ಬರ್ಬೋದು, ಉತ್ತರ ಕೊಡ್ಬೋದು, ರಿಯಾಕ್ಟ್ ಮಾಡ್ಬೋದು. 60% ಇದೆ 60% ಇದೆ ಅಂತ ಹೇಳ್ತಾ ಇದಾರಲ್ಲ. ಏನು ಈಗ ನಿಮ್ಮ ಮೈತ್ರಿ ಪಕ್ಷದವರೇ ನಿನ್ನೆ ST ಸೋಮಶೇಖರ್ ಅವರು ಒಂದು ಹೇಳಿದ್ರು, ಎಷ್ಟು 3 ಸರಿ 3 ಬೇರೆ ಬೇರೆ ಕಡೆ ನಿಖಿಲ್ ಅವ್ರಿಗೆ ನಿಲ್ಸಿದ್ದೀರಾ ಅಂತ. ಅದಕ್ಕೆ ಎಷ್ಟು ಖರ್ಚಾಯ್ತು, ಎಲ್ಲಿಂದ ಬಂತು ಅಂತ ಅವ್ರು ಕೇಳ್ತಾ ಇದಾರಲ್ಲ. ನಿಮ್ಮ ಮೈತ್ರಿ ಪಕ್ಷದವರೇ ಕೇಳ್ತಾ ಇರೋದು, ಅದಕ್ಕೆ ಉತ್ತರ ಕೊಡಿ. ಅದಕ್ಕೆ ಅದನ್ನ ಬಿಟ್ಟು ನೀವು ಸುಮ್ಮನೆ ನಮ್ಮ ಮೇಲೆ ಗೂಬೆ ಕೂಡಿಸಿದ್ರೆ ಆಗಲ್ಲ. ಇಟ್ ಇಸ್ ನಾಟ್ ಅಕ್ಸೆಪ್ಟಬಲ್.